ನಮಸ್ಕಾರ ಬಂಧುಗಳೇ. ಇವತ್ತು ಏನು ಇಡೀ ಬೆಂಗಳೂರಲ್ಲಿ GBA ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಪಾದಚಾರಿ ಮಾರ್ಗಗಳನ್ನ ಸರಿಪಡಿಸಬೇಕು ಅಂತ. ಈಗ ನಾವು ಬೆಂಗಳೂರು ಪಶ್ಚಿಮ ಪಾಲಿಕೆಯ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿಂದ ಒಂದು 50 ಮೀಟರ್. ಇಲ್ಲಿ ಇಡೀ ಬೆಂಗಳೂರಲ್ಲಿ ಒಂದು ಸಮಸ್ಯೆ, ಟ್ರಾಫಿಕ್ ಪೊಲೀಸಲ್ಲಿ ಕೇಸ್ ಆಗಿರೋ ವಾಹನಗಳನ್ನ ಫುಟ್ಪಾತ್ ಮೇಲ್ಗಡೆ ನಿಲ್ಸಿದ್ದಾರೆ. 16 ವರ್ಷಗಳಿಂದ ಆ ಗಾಡಿಗಳಿಲ್ಲೇ ಇದೆ. ಇಲ್ಲಿ ನೋಡ್ಬೋದು, ನೀವು ಬನ್ನಿ ಮುಂದೆ. ಹಾಗೆ ರೀತಿ ವಾಹನಗಳನ್ನ ನೋಡ್ಬೋದು, ಯಾವ ರೀತಿ ಎಷ್ಟು ವರ್ಷದಿಂದ ಇದೆ. ಈ ಫುಟ್ಪಾತ್ ಜನ ಓಡಾಡಕ್ ಆಗ್ತಿರೋ ತರ ಯಾವ ರೀತಿ ಫುಟ್ಪಾತ್ ಮೇಲೆ ನಿಲ್ಸಿದೆ. ಸರ್ಕಾರ ಮೊದಲು ಈ ರೀತಿಯ ಒಂದು ವಿಷಯಗಳನ್ನ ಗಮನಿಸಿ, ಸರ್ಕಾರದಿಂದನೇ ಏನು ತೊಂದರೆ ಆಗ್ತಾ ಇದೆ ಅದನ್ನ ಮಾಡೋದ್ ಬಿಟ್ಬಿಟ್ಟು ಫಸ್ಟ್ ಬೇರೆ ಒಂದು ಮಾಡ್ತಾ ಇದೆ. ನೋಡ್ಬೋದು, ಇಡೀ ಫುಟ್ಪಾತ್ ಮೇಲೆ ಓಡಾಡಕ್ಕೆ ಜಾಗ ಆಗಿರಲ್ಲ. ಮಂಜುನಾಥ್ ನಗರ, ನಮ್ಮ ಶಿವನಗರ ವಾರ್ಡ್ ಪಕ್ಕದಲ್ಲಿ ಮಂಜುನಾಥ್ ನಗರ ವಾರ್ಡ್ ಇದೆ. ಆ ಮುಖ್ಯ ರಸ್ತೆನಲ್ಲಿ ಇವರೇನು ಪಬ್ಲಿಕ್ ಎನ್ಕ್ರೋಚ್ಮೆಂಟ್ ಅನ್ನೋದನ್ನ ತೆರವುಗೊಳಿಸೋ ಕೆಲಸ ಮಾಡ್ತಾ ಇದ್ರು. ಆ BBMP ಅವರು ಆ ಕೆಲಸನ ಮಾಡುವಾಗ ಇದೇ ರಾಜನಗರ ಸ್ಟೇಷನ್ ಇಂದ ಓಡ್ ಬರ್ತಾರೆ ಪೊಲೀಸ್ನವರು. ಹೊಯ್ಸಳಗಳು ಗಾಡಿಗಳು ತಗೊಂಡ್ಬರ್ತಾರೆ. ಎಲ್ಲಾ ತಗೊಂಡ್ ಬಂದ್ಬಿಟ್ಟು ಒಂದ್ ಸಣ್ಣ ಮೆಟ್ಲುಗಳು ಮನೆಗೆ ಹೋಗಕ್ಕೆ ಮತ್ತು ಮನೆ ಮೆಟ್ಲಕ್ಕೆ ಮನೆ ಒಳಗಡೆ ಹೋಗಕ್ಕೆ ಅಂತ ಹೇಳಿ ಆ ಮೋರಿಗಳ ಮೇಲೆ ಸಣ್ಣ ಒಂದು ಮೆಟ್ಲುಗಳು ಹಾಕಿರ್ತಾರೆ. ಅಂತ ಮೆಟ್ಲುಗಳನ್ನ ಏನು ನಿರ್ದಾಕ್ಷಿಣ್ಯ ಕ್ರಮ ವಹಿಸಿ ಅದನ್ನೆಲ್ಲ ತೆಗೆದು ಬಿಸಾಕ್ತಾರೆ. ಅಂದ್ರೆ ಅವರು ಮಕ್ಕಳು ಮರಿ ಅಥವಾ ವಯಸ್ಸಾದವರು ಯಾವ ರೀತಿ ಮನೆ ಒಳಗಡೆ ಹೋಗ್ತಾರೆ ಅನ್ನೋದನ್ನು ಅವ್ರು ಯೋಚನೆ ಮಾಡೋದಿಲ್ಲ. 10 ಅಡಿ ಮೇಲೆ 20 ಅಡಿ ಮೇಲೆ ಬೋರ್ಡ್ಗಳು ಹಾಕಿರ್ತಾರೆ, ಸಣ್ಣ ಪುಟ್ಟ ಬೋರ್ಡ್ಗಳು. ಅದನ್ನ ತೆರವುಗೊಳಿಸ್ತಾರೆ. ಅದನ್ನ ಎಲ್ಲಾ ತರ ಪೊಲೀಸ್ ಪ್ರೊಟೆಕ್ಷನ್ ನ ತಗೊಂಡು ಇದೇ ಪೊಲೀಸ್ನವ್ರು ಬಂದು ಅವ್ರಿಗೆ ಇದನ್ನ ಸಪೋರ್ಟ್ ಮಾಡಿ ಅದನ್ನ ತೆರವುಗೊಳಿಸ್ತಾ ಇರ್ತಾರೆ. ಆದರೆ ಅದೇ ಪೊಲೀಸ್ ಠಾಣೆಗೆ ಸೇರಿರತಕ್ಕಂಥದ್ದು ಫುಟ್ಪಾತ್ ಮೇಲೆ ನೂರಾರು ಗಾಡಿಗಳು ರಸ್ತೆ ತುಂಬಾ ಬಿದ್ದಿದೆ. ಅದು 16 ವರ್ಷಗಳಿಂದ ಬಿದ್ದಿದೆ. ನೋಡಿ, ಈ ರೀತಿ ಆಗಿದೆ. ಇದನ್ನ ತೆರವುಗೊಳಿಸೋ ಕೆಲಸ ಮಾಡೋದಿಲ್ಲ. ಆ ಪೊಲೀಸ್ನವರೇ ಬಂದ್ ಮಾಡ್ಕೋಬೇಕು. ಸಾರ್ವಜನಿಕರಿಗೆ ತಿಳಿಸೋಕ್ ಮುಂಚೆ ಅವರು ಆ ಕೆಲಸಗಳು ಮಾಡಬೇಕು. ಆದ್ರೆ 16 ವರ್ಷಗಳಿಂದ ಇಲ್ಲೇ ಬಿದ್ದಿದೆ. ನಾವು ಇಲ್ಲಿ ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಇದನ್ನ ತೆರವುಗೊಳಿಸುವಂತ ಕೆಲಸ ಆಗ್ಲಿ. ನಮಸ್ಕಾರ. ಇವತ್ತು ನಾವು ಬೆಂಗಳೂರು ರಾಜಾಜಿನಗರ ಟ್ರಾಫಿಕ್ ಪೊಲೀಸ್ ಎದುರುಗಡೆ ಇದ್ದೀವಿ. ಇಷ್ಟೊತ್ತು ನೀವು ಲೈವ್ ಅಲ್ಲಿ ವೀಕ್ಷಿಸಿದಿರಾ. ಸಾರ್ವಜನಿಕರಿಗೆ ಪಾದಚಾರಿ ಮಾರ್ಗಕ್ಕೆ ತೊಂದರೆ ಆಗಿರೋ ತರ ಟ್ರಾಫಿಕ್ ಗಾಡಿಗಳು ಅನೇಕ ವರ್ಷದಿಂದ ಕೇಸ್ಗಳಾಗಿ, ಬಟ್ ಇವ್ರು ಯಾವಾಗ ಅದು ಕೇಸ್ ಕ್ಲಿಯರ್ ಆಗುತ್ತೆ ಅಂತ ಪೊಲೀಸ್ ಇಲಾಖೆಯವರು ಅಲ್ಲಿ ನಿಲ್ಸಿರ್ತಾರೆ. ಬಟ್ ಇದು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ. ಅದಕ್ಕೋಸ್ಕರ ನಾವಿಲ್ಲಿ ಮನವಿ ಕೊಡ್ತೀವಿ, ದಯವಿಟ್ಟು GBA ಅವ್ರಿಗೆ ತಿಳಿಸಿ ಇದಕ್ಕೊಂದು ಪರ್ಯಾಯ ಮಾಡಬೇಕು. ಯಾಕಂದ್ರೆ ಇಡೀ ಬೆಂಗಳೂರಾದ್ಯಂತ ಪಾದಚಾರಿ ಮಾರ್ಗಗಳನ್ನ ಕ್ಲೀನ್ ಮಾಡಬೇಕು ಅಂತ ಒಂದು ಅಭಿಯಾನ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಇದನ್ನ ನಾವೊಂದು ಓರಲ್ ಆಗಿ ಒಂದು ಮನವಿ ಕೊಡ್ತೀವಿ. ಆಮೇಲೆ ನಮ್ಮ ಪದಾಧಿಕಾರಿಗಳು ಬಂದು ಒಂದು ರಿಟರ್ನ್ ಅಲ್ಲೂ ಕೊಡ್ತೀವಿ. ಈಗ ಗಮನಿಸಿರ್ಬೋದು, ಅಂದಾಜು ಏನೊಂದು ಅರ್ಧ ಕಿಲೋಮೀಟರ್ ನಿಲ್ಸಿದಾರ. ಅರ್ಧ ಕಿಲೋಮೀಟರ್ ನಿಲ್ಸಿದೆ. ಅನೇಕ ಗಾಡಿಗಳು ಗುಜರಿಗೂ ಹಾಕಕ್ಕಾಗಲ್ಲ, ಆ ರೀತಿ ಗಾಡಿಗಳಿದೆ. ಅವನ್ನ ತೆರವುಗೊಳಿಸಿ. ನೀವು ನೀಟಾಗಿರೋದನ್ನ ಬೇಕಾದ್ರೆ ಬೇರೆ ಕಡೆ ಇಟ್ಕೊಂಡು ಮತ್ತೊಂದು ಮಾಡಬಹುದು. ಇದು ಒಂದು ಪೊಲೀಸ್ ಸ್ಟೇಷನ್ ಕತೆ ಅಲ್ಲ. ನೀವು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಯಾವುದೇ ಅದಕ್ಕೆ ಹೋಗಿ ಸುತ್ತಮುತ್ತಲು ಇದೇ ರೀತಿ ಅನೇಕ ವರ್ಷಗಳಿಂದ ಗುಜರಿಗೂ ಹಾಕದಂತ ಗಾಡಿಗಳು ಸಾರ್ವಜನಿಕರ ತೊಂದರೆ ಆಗೋ ರೀತಿ ರೋಡ್ಗಳ ಮೇಲೆ ನಿಲ್ಸಿದೆ. ಅದನ್ನ ನಾವು ಒಂದ್ಸಲಿ ಅವ್ರಿಗೆ ತಿಳಿಸೋಣ ನಾವು.